ಬಕೆಟ್ಟಾ? ನೀವೇನ್ ಅನ್ಕೊಂಡ್ರಿ? ಏನೂ ಇಲ್ಲ ಬಿಡಿ. ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ನಾನು ಅಷ್ಟೇ, ಒಳ್ಳೆ ನಿದ್ದೆ ಬಂತು. ಸೂಪರ್ ನಿದ್ದೆ. ಸರಿಯಾಗಿ ನಿದ್ದೆ ಮಾಡಿ ಒಂದು ವಾರದ ಮೇಲಾಗಿತ್ತು ನೋಡಿ. ಸಾರಿ ಸಾರಿ ಸಾರಿ. ಏನಾಯ್ತಮ್ಮ? ಏನ್ರೋ ಏನ್ರೋ ಇದು, ಈಡ್ಗೈ ಚೂರು ಬಿದ್ದಂಗೆ ಬಿದ್ದಿದ್ರಲ್ರೋ. ಏಯ್ ಎದೋಳ ಎದೋಳ. ಅದು ರಿಸೆಪ್ಷನಲ್ಲೆಲ್ಲ ಕೆಲಸ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ. ನೀವು ಹೋಗಿ, ಹರಿ ನೆನ್ನೆನೆ ಹೊಸ ಪೇಸ್ಟು ಬ್ರಷು ಸೋಪು ಎಲ್ಲ ತಂದಿಟ್ಟಿದ್ದಾನೆ. ನಾನು ಕೂಡ ಬಾತ್ರೂಮ್ ಕ್ಲೀನ್ ಮಾಡಿದ್ದೀನಿ. ಹೋಗಿ ಹೋಗಿ. ಹರಿ ಎದ್ದೋಳ, ಮೈರ ಎದ್ದೋಳು ಎದ್ದೋಳು, ಕಂಡಿ ಎದ್ದೋಳ. ಇಷ್ಟೊತ್ತಾದ್ರೂ ಬಿದ್ದಿದ್ದೀರಲ್ಲ. ಲೈ ಮೈರ ಎದ್ದೋಳು, ನೀನು ಕಾಲೇಜ್ ಟೈಮ್ ಆಗಿಲ್ವಾ ನಿಂಗೆ? ಟೀ ತಗೊಳ್ಳಿ. ಏನಣ್ಣ ನೀವ್ ಟೀ ತಂದ್ರೆ? ಅದು ನನಗೆ ಅಂತ ಮಾಡ್ಕೊತಿದ್ದೆ, ನೀವ್ ಎದ್ದಿದ್ರಲ್ಲ ಅದಕ್ಕೆ ನಿಮ್ಗೂ ತಗೊಂಬಂದೆ. ತಗೊಳ್ಳಿ. ಅವ್ರು ಇನ್ನೇನು ಎದ್ದು ಬಿಡ್ತಾರೆ, ನಾನು ಅವ್ರಿಗೆ ಆಮೇಲೆ ಮಾಡ್ಕೊಡ್ತೀನಿ. ನೀವು ತಗೊಳ್ಳಿ. ಥ್ಯಾಂಕ್ ಯು ಅಣ್ಣ. ನನ್ನ ರಿಸೆಪ್ಷನ್ಗೆ ಬಂದು ನಿಂತು ನಮ್ಮನೆ ಮರ್ಯಾದೆ ಕಾಪಾಡ್ಬಿಟ್ರಿ. ನೀವು ಬಂದಿಲ್ಲ ಅಂದಿದ್ರೆ ಏನಾಗ್ತಿತ್ತು, ಏನೇನು ಮಾತು ಕೇಳಬೇಕಾಗಿತ್ತು. ಸದ್ಯ ಅದೆಲ್ಲ ಏನೂ ಆಗಲಿಲ್ಲ. ಎಲ್ಲರೂ ಸಂತೋಷದಿಂದ ಊಟ ಮಾಡ್ಕೊಂಡು ಹೋದ್ರು. ಇದಕ್ಕೆಲ್ಲ ನೀವೇ ಕಾರಣ. ನಮ್ಮ ಮನೆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಮ್ಮ. ಅಯ್ಯಯ್ಯೋ, ಕೈಯೆಲ್ಲ ಮುಗಿಬೇಡಿ ಅಣ್ಣ. ನೀವೆಲ್ಲ ನಂಗೆ ಸಹಾಯ ಮಾಡಿದಕ್ಕೆ ಅಲ್ವಾ ನಿಮ್ಮನೇಲಿ ಈ ಥರ ಎಲ್ಲ ಆಗಿತ್ತು. ನಿಮ್ಮ ಸಹಾಯಕ್ಕೆ ನನಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅನಿಸ್ತು. ಅದಕ್ಕೆ ರಿಸೆಪ್ಷನ್ಗೆ ಬಂದೆ. ನೀವು ಒಬ್ರಿಗೊಬ್ರು ಒಪ್ಕೊಂಡೆ ಈ ಮದುವೆ ಆಗಿದ್ದೀರಾ ಅಂತ ನಾವು ಸಂತೋಷದಿಂದ ಎಲ್ಲಾನು ಏರ್ಪಾಟ್ ಮಾಡ್ಬಿಟ್ರಿ. ನಡೆದಿದ್ದೆಲ್ಲ ನೀವು ಹೇಳಿದ್ಮೇಲೆ ನನಗೂ ತುಂಬ ಬೇಜಾರಾಯಿತು. ನನ್ನ ತಮ್ಮಂದಿರಿಗೆ ಇನ್ನೂ ಈ ವಿಷಯ ಯಾವುದು ಗೊತ್ತಿಲ್ಲ. ಅವರು ಇದು ನಿಜವಾದ ಮದುವೆ ಅಂತಾನೆ ಅನ್ಕೊಂಡಿದ್ದಾರೆ. ನೋಡಿ, ಕಂಟಿ ಮಯೂರನ್ಗೆ ಈ ವಿಷಯ ಗೊತ್ತಾದ್ರೆ ಅವ್ರು ಖಂಡಿತ ಇದನ್ನು ತಡ್ಕೊಳ್ಳಲ್ಲ. ಅವ್ರಿಗೆ ಸದ್ಯಕ್ಕೆ ಈ ವಿಷಯ ಗೊತ್ತಾಗೋದು ಬೇಡ. ನಿನ್ನೆ ಏನು ನಾನು ನಿಮ್ಮ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ಬಂದೆ. ಇನ್ಮೇಲಿಂದ ನನಗೆ ಈ ಥರ ಏನು ಮಾಡಿ ಅಂತ ಹೇಳಬೇಡಿ. ನನ್ನಿಂದ ಅದು ಸಾಧ್ಯ ಇಲ್ಲ. ಇಲ್ಲಮ್ಮ, ಖಂಡಿತ ಇಲ್ಲ. ಇನ್ಮೇಲೆ ನಿಮಗೆ ಮುಜುಗರ ಆಗೋ ರೀತಿ ಯಾವ ಕೆಲಸನೂ ನಾನು ಹೇಳಲ್ಲ. ಆದರೂ ಒಂದು ವಿಷಯ, ಮದುವೆ ಏನೋ ನಮಗೆ ಗೊತ್ತಿಲ್ಲದೆ ನಡೆದ್ಬಿಡ್ತು. ಎಲ್ಲರೂ ನೋಡೋ ಥರ ರಿಸೆಪ್ಷನು ಆಗಿದೆ, ತಾಳಿ ಶಾಸ್ತ್ರನೂ ಆಗಿದೆ. ಇಷ್ಟೆಲ್ಲ ಆದಮೇಲೆ ನೀವು ನಮ್ಮನೇಲೇ ಇದ್ದರೆ ನಮಗೂ ಸಂತೋಷ ಆಗುತ್ತೆ. ಅಣ್ಣ ಪ್ಲೀಸ್, ಅದೊಂದು ಮಾತ್ರ ಹೇಳಬೇಡಿ. ನಾನಿಲ್ಲಿಂದ ಹೋಗಬೇಕು. ಆದಷ್ಟು ಬೇಗ ನಾನು ಇಲ್ಲಿಂದ ಹೋಗಲೇಬೇಕು. ನಂಗೆ ತುಂಬ ದೊಡ್ಡ ದೊಡ್ಡ ಕನಸುಗಳಿದೆ ಅಣ್ಣ. ಮದುವೆ ಬೇಡ ಅಂತ ಮನೆ ಬಿಟ್ಟು ಬಂದವಳು ನಾನು. ಆದಷ್ಟು ಬೇಗ ಯಾವುದಾದ್ರೂ ಹಾಸ್ಟೆಲ್ ಸೇರಬೇಕು, ಒಂದು ಕೆಲಸ ನೋಡ್ಕೋಬೇಕು. ಈಗಲೇ ಮದುವೆ ಆಗಿ ಗಂಡನ ಮನೇಲಿ ಇರಬೇಕು ಅನ್ನೋ ಆಸೆ ನನಗಂತೂ ಇಲ್ಲ ಅಣ್ಣ. ಇಲ್ಲಮ್ಮ,
ನಿಮ್ಮ ಆಸೆ ಕನಸಿನ ಗೋಪುರನ ನಾವು ಕೆಡವಲ್ಲ. ಇನ್ನು ನಾವೆಲ್ಲರೂ ಸೇರಿ ಅದಕ್ಕೆ ಬುನಾದಿ ಆಗಿರ್ತೀವಿ. ಅಣ್ಣ ಪ್ಲೀಸ್, ಈ ವಿಷಯದಲ್ಲಿ ಮತ್ತೆ ನಂಗೆ ಬಲವಂತ ಮಾಡಬೇಡಿ. ಸರಿಮ್ಮ, ನೀವಿಲ್ಲಿ ಇರ್ಬೇಕು ಅನ್ನೋದು ನಮ್ಮ ಆಸೆ. ನಿಮ್ಮ ಆಸೆ ಬೇರೆದಿರ್ಬೇಕಾದ್ರೆ ನಾನು ಹೇಗೆ ಬಲವಂತ ಮಾಡ್ಲಿ ಹೇಳಿ? ಆದ್ರೆ ಒಂದಂತೂ ನಿಜ, ನಿಮ್ಮ ಆಸೆ ಕನಸುಗಳಿಗೆ ನಾವು ಯಾವಾಗ್ಲೂ ಸಪೋರ್ಟ್ ಮಾಡ್ತೀವಿ. ನಿಮ್ ಜೊತೆ ನಾವು ಯಾವಾಗ್ಲೂ ನಿಂತಿರ್ತೀವಿ. ಅದ್ರ ಬಗ್ಗೆ ನೀವು ಭಯ ಪಡೋದು ಬೇಡ. ಟೀ ಕುಡೀರಿ. ಈ ಮನುಷ್ಯ ರಾತ್ರಿ ಆದ್ರೆ ಸಾಯ್ತಾನೆ, ಬೆಳಕಾದ್ರೆ ಬದುಕ್ತಾನೆ. ಇದ್ರ ಮಧ್ಯೆ ಇದು ನಂದು ಅದು ನಿಂದು ಅಂತ ಓಡಾಡ್ತಾ ಇರ್ತಾನೆ. ಅಯ್ಯಯ್ಯ, ಕುಡ್ದು ಕುಡ್ದು ಲಕ್ಷ್ಮೀ ರೇಖೆನೇ ಅಳ್ಸೋಗಿದ್ಯಲ್ಲಪ್ಪ ಭಗವಂತ. ಅಪ್ಪ ತಂದೆ, ಕಷ್ಟಪಡ್ದೇನೆ ಕೈ ತುಂಬ ಕಾಸು ಬರೋಂಗ್ ಮಾಡಪ್ಪ ತಂದೆ. ಅಬ್ಬಾ, ಯಾವನ ದರಿದ್ರ ನನ್ನ ಮಗ ಬೆಳಗ್ಗೆ ಖಾಲಿ ಬಗೆಟ್ ತಂದು ಇಲ್ಲಿಟ್ಟಿದ್ದು. ಈಗ ತಾನೇ ಲಕ್ಷ್ಮಿ ಬರ್ಬೇಕು ಅಂತ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ದರಿದ್ರ ತಗೊಂಡ್ ಬೆಳಗ್ಗೆ ಇಡ್ತಾನೆ. ಭಾಗ್ಯಂದು ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ತಾಯಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಬಿಸಿಲು ಮಳೆಗಾಳಿಗೆ ನೀನೋ ಬೆಳಬೆಳಗಿನ ತಾಳಿ ನೋಡ್ತಾ ಇದ್ದಾರೆ. ದೇವ್ರೆ, ತಾಳಿ ಸೆಂಟಿಮೆಂಟ್ ವರ್ಕೌಟ್ ಆಗಿ ಪರ್ಮನೆಂಟಾಗಿ ಇಲ್ಲೇ ಹೀರೋ ಆಗಿ ಮಾಡಪ್ಪ. ಗುಡ್ ಮಾರ್ನಿಂಗ್. ಅಯ್ಯೋ, ಇದೆಲ್ಲ ಏನು ಬೇಡ, ಮನ್ಸಲ್ಲಿದ್ರೆ ಸಾಕು. ಕೆಟ್ಟ ನೀವೇನ್ ಅನ್ಕೊಂಡ್ರಿ? ಏನೂ ಇಲ್ಲ ಬಿಡಿ. ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ನಾನು ಅಷ್ಟೇ, ಒಳ್ಳೆ ನಿದ್ದೆ ಬಂತು. ಸೂಪರ್ ನಿದ್ದೆ. ಸರಿಯಾಗಿ ನಿದ್ದೆ ಮಾಡಿ ಒಂದ್ ವಾರದ ಮೇಲಾಗಿತ್ತು ನೋಡಿ. ಟೀ ಕುಡಿತೀರಾ? ಮಾಡ್ಕೊಂಡ್ ಬರ್ಲಾ? ಬೇಡ, ಅಣ್ಣ ತಂದ್ಕೊಟ್ರು. ಓ, ಆಗ್ಲೇ ತಂದ್ಕೊಟ್ಬಿಟ್ನಾ? ನೀವು ನಮ್ಮ ಅಣ್ಣನ ಅಣ್ಣ ಅಂತ ಕರಿತೀರಾ? ಏ, ಹಂಗೆಲ್ಲ ಕರಿಬಾರ್ದು, ತಪ್ಪಾಗತ್ತೆ. ಮತ್ತೆ ಭಾವ ಅಂತ ಕರೆದ್ರೆ ಅಲ್ಲ, ಬೇರೆ ಏನಾದ್ರೂ ಕರೆದಿದ್ರೆ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ, ಅಣ್ಣನೇ ಚೆನ್ನಾಗಿದೆ. ನಿಮ್ಮಿಷ್ಟ ಬಿಡಿ, ಏನಾದ್ರೂ ಕರೀರಿ. ಸರಿ, ನಾನು ಫ್ರೆಶ್ ಅಪ್ ಆಗ್ತೀನಿ. ಎಷ್ಟೊತ್ತಿಗೆ ಹೊರಡೋದು? ಎಲ್ಗೆ? ಎಲ್ಲಾದ್ರೂ ಔಟಿಂಗ್ ಹೋಗೋ ಪ್ಲಾನ್ ಇದೆಯಾ? ನಾನ್ ಎನಿ ಟೈಮ್ ರೆಡಿ. ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳಿ? ಕಬ್ಬನ್ ಪಾರ್ಕು, ಲಾಲ್ ಬಾಗು, ಪ್ಯಾಲೇಸು. ಅಯ್ಯೋ, ಬೆಂಗಳೂರಲ್ಲಿ ಈ ತರ ನೋಡಕ್ ಬೇಜಾನ್ ಜಾಗ ಆಗಿದ್ಲೆ. ಮೈಸೂರು, ಹಾ ಮೈಸೂರು ಪ್ಯಾಲೇಸ್ ಅಂತೂ ಅಬ್ಬಬ್ಬಬ್ಬಬ್ಬಬ್ಬಬ್ಬ. ನೀವು ನೋಡಿದೀರಾ?
ನೋಡಿದ್ರು ಪರವಾಗಿಲ್ಲ, ಮತ್ತೆ 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 ನೋಡ್ಬೇಕು ಅಂತ ಅನ್ಸುತ್ತೆ. ಅದ್ರಲ್ಲೂ ನೈಟ್ ಟೈಮ್ ನೋಡಿದ್ರೆ ಸಖತ್ತಾಗಿರುತ್ತೆ. ಯಾವ್ದಾದ್ರು ಟೆಂಪಲ್ಗೆ ಹೋಗೋಣ? ಯಾಕೆ, ಏನಾಯ್ತು? ಏನೇ ಮಾತಾಡ್ತಿದ್ದೀರಾ ನೀವು? ನಾನೇನು ಇಲ್ಲಿ ಪಿಕ್ನಿಕ್ ಬಂದಿದ್ದೀನ, ಔಟಿಂಗ್ ಬಂದಿದ್ದೀನ? ಆಗ್ಲಿಂದ ಪಾರ್ಕು, ಪ್ಯಾಲೇಸು, ಟೆಂಪಲ್ ಅನ್ಕೊಂಡು. ಅದು ಹಾಗಲ್ಲ, ಅಡಿಗೆ ಅಣ್ಣ ಮಾಡ್ತಾನೆ. ನಿಮಗ್ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಯಾವ ಟೆನ್ಷನು ಇರಲ್ಲ. ಸುಮ್ನೆ ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀರಾ? ಬೋರ್ ಆಗಲ್ವಾ? ನಾನ್ ಯಾವಾಗ್ಲೂ ಹೇಳ್ದೆ ನಿಮ್ಗೆ ನಾನು ಮನೇಲಿ ಕೂತ್ಕೋತೀನಿ ಅಂತ? ಹಾಗಾದ್ರೆ ಹೊರಗಡೆ ಕೂತ್ಕೋತೀರಾ? ಬೇಡ 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 ಬೇಡ, ಹೊರಗಡೆ ತುಂಬಾ ಗಾಳಿ ಇದೆ. ಆಮೇಲೆ ಜೋರ್ ಗಾಳಿ ಬಿಸಿ ಮಳೆಗಿಳೆ ಬಂದ್ರೆ ಕಷ್ಟ ಆಗುತ್ತೆ. ರೀ, ಏನ್ರಿ ಮಾತಾಡ್ತಿದ್ದೀರಾ ನೀವು? ನಾನ್ ನಿನ್ನೆ ರಾತ್ರಿ ಹೇಳಿದ್ ಮರ್ತೋದ್ರಾ? ರಾತ್ರಿನಾ? ಏನ್ ಹೇಳಿದ್ರಿ? ಹಾ, ಗುಡ್ ನೈಟ್ ಅಲ್ವಾ? ಬೆಳಿಗ್ಗೆ ಎದ್ದು ಹಾಸ್ಟೆಲ್ ನೋಡಕ್ ಹೋಗ್ಬೇಕು ಅಂತ ಹೇಳಿದ್ದೆ ತಾನೆ? ಇನ್ನೂ ನೆನಪಿದ್ಯಾ? ಹಾ, ಶೋರ್ ಶೋರ್, ನೋಡೋಣ. ಬೇಗ ರೆಡಿ ಆಗಿ ಮತ್ತೆ ಹೊರಡ್ಬೇಕು. ಇರಿ, ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಾ? ಒಂದೆರಡು ದಿನ ರೆಸ್ಟ್ ಮಾಡಿ ಆಮೇಲೆ ಬೇಕಾದ್ರೆ. ಹರಿ ಅವ್ರೆ, ಏನ್ ಮಾತಾಡ್ತಿದ್ದೀರಾ ನೀವು? ನಾನೇ ನೆಂಟ್ರ ಮನೆಗ್ ಬಂದಿದ್ದೀನ 2-3 ದಿವಸ ರೆಸ್ಟ್ ಮಾಡ್ಕೊಂಡು ಹೋಗಕ್ಕೆ? ಅಲ್ಲ, ನಿಮ್ ನೆಂಟ್ರ ಮನೆ ಅಂತ ಯಾಕೆ ಅನ್ಕೋತೀರಾ? ನಿಮ್ ಮನೆನೇ ಅಂತ ಅನ್ಕೊಳ್ಳಿ ಅಂತಂದೆ. ಇಲ್ಲೇ ಇದ್ದು ಆರಾಮಾಗಿ ಕೆಲಸ ಹುಡುಕ್ಬೋದಲ್ಲ. ನಾನು ಹಾಸ್ಟೆಲ್ಗೆ ಹೋಗ್ಬೇಕು. ನಂಗೆ ಇಲ್ಲಿ ಇರೋದಕ್ಕಾಗ್ತಿಲ್ಲ, ಸಂತ ಆಗ್ತಿದೆ. ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ಸಾಕು. ಆಮೇಲೆ ನನ್ನ ಕೆಲಸ ನಾನು ನೋಡ್ಕೋತೀನಿ, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಹಾಸ್ಟೆಲ್ ಸೆಟ್ ಆದ್ರೆ ನಾನು ಇವತ್ತೇ ಜಾಯಿನ್ ಆಗ್ತೀನಿ, ಮತ್ತೆ ನಿಮ್ಗೆ ಯಾವ ತೊಂದ್ರೆನೂ ಕೊಡಲ್ಲ. ಪ್ಲೀಸ್ ಹರಿ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಸರಿ, ಹೋಗೋಣ. ಈಗಲೇ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಕಾರಲ್ಲಿ ಇಡ್ತೀನಿ. ಮತ್ತೆ ಇಲ್ಲಿಗೆ ಬರೋ ಕೆಲಸ ಇಟ್ಕೊಳ್ಳೋದು ಬೇಡ. ನೀವು ಬೇಗ ರೆಡಿ ಆಗಿ ಬನ್ನಿ ಪ್ಲೀಸ್. ಯಾವಾಗ ನೋಡಿದ್ರು ಹಾಸ್ಟೆಲ್ಲು 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 ಅಂತಿರ್ತಾರೆ. ಕಷ್ಟಪಟ್ಟು ಉಳಿಸ್ಕೋಬೇಕು. ದೇವ್ರೆ, ನಿನ್ನನ್ನು ನಂಬಿ ಇಷ್ಟೆಲ್ಲ ಮಾಡಿದ್ದೀನಿ, ಇನ್ಮೇಲೆ ನಿನಗೆ ಬಿಟ್ಟಿತ್ತು.